ಕರ್ನಾಟಕದ ಇತಿಹಾಸ. ಕನ್ನಡ ನಾಡು ಚಿನ್ನದ ನಾಡು, ಗಂಧದ ಬೀಡು. 2000ಕ್ಕಿಂತಲೂ ಹೆಚ್ಚು ವರ್ಷಗಳ ಸುದೀರ್ಘ ಇತಿಹಾಸ ನಮ್ಮ ನಾಡಿಗಿದೆ. ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ವಿಶಿಷ್ಟ ಸ್ಥಾನವಿದೆ. ದ್ರಾವಿಡ ಭಾಷೆಗಳೆಂದರೆ ನೋಡ್ರಿ, ತಮಿಳು, ಕನ್ನಡ, ತೆಲುಗು, ಮಲಯಾಳಿ. ಕರ್ನಾಟಕ ಪದದ ಅರ್ಥ ಹೇಗೆ ಬಂತು ಹಾಗಾದರೆ? ಕರ್ನಾಟಕ ಎಂಬ ಸಂಸ್ಕೃತ ಪದದಿಂದ ಕರ್ನಾಟಕ ಎಂಬ ಪದ ಉತ್ಪತ್ತಿಯಾಗಿದೆ. ಇದನ್ನು ಕರ್ನಾಡು ಎಂಬ ದ್ರಾವಿಡ ಪದದಿಂದಲೂ ಕರೆಯುವರು. ಕಾರ್ನಾಡನ್ನು ಕರ್ನಾಡು, ಕಪ್ಪು ಮಣ್ಣಿನ ಪ್ರದೇಶ, ಕರುನಾಡು, ಎತ್ತರವಾದ ನಾಡು ಎಂದು ಕರೆಯಲಾಗಿದೆ. ನಮ್ಮ ನಾಡನ್ನು ಕಮ್ಮಿತ್ತ ನಾಡು ಅಂದರೆ ಸುವಾಸನೆ ನಾಡು ಅಂತಲೂ ಕರೀತಾರೆ. ಕರ್ನಾಟಕದ ಪ್ರಾಚೀನತೆ. ಕರ್ನಾಟಕದ ಹೆಸರಿನ ಉಲ್ಲೇಖ ಮೊದಲು ಕಂಡುಬರುವುದು ಮಹಾಭಾರತದ ಸಭಾಪರ್ವ ಹಾಗೆ ಭೀಷ್ಮ ಪರ್ವದಲ್ಲಿ. ಏನು, ಕರ್ನಾಟಕದ ಹೆಸರಿನ ಮೊದಲ ಉಲ್ಲೇಖ ನಮಗೆ ಕಂಡುಬರೋದೇ ಮಹಾಭಾರತದ ಸಭಾಪರ್ವ ಹಾಗೆ ಭೀಷ್ಮ ಪರ್ವಗಳಲ್ಲಿ. ಪ್ರಾಚೀನ ತಮಿಳಿನ ಮಹಾಕಾವ್ಯಗಳಾದ ತೊಳ್ಕಾಪಿಯಂ, ಶಿಲಪ್ಪಾಧಿಕಾರಂ ಮತ್ತು ಪಾಂಡ್ಯ ದೊರೆ ಶೆಡಯ್ಯನ್ ಪರಾಂತಕನ ವೇಳ್ವಿ ಕುಡಿ ಶಾಸನ ಈ ನಾಡಿನ ನೆಲ ಜನರನ್ನು ಕರುನಾಡರ್, ಕರುನಾಡಗನ್, ಕರ್ಣನಾಡಿಗರ್ ಎಂಬ ಪದಗಳಿಂದ ಕರೆಯಲಾಗಿದೆ. ನೋಡ್ರಿ, ಪ್ರಾಚೀನ ತಮಿಳಿನ ಮಹಾಕಾವ್ಯಗಳಾದಂತಹ ತೊಳ್ಕಾಪಿಯಂ ಮತ್ತು ಶಿಲಪ್ಪಾಧಿಕಾರಂ ಮತ್ತು ಪಾಂಡ್ಯ ದೊರೆ ಶೆಡಯ್ಯನ್ ಪರಾಂತಕನ ವೇಳ್ವೆ ಕುಡಿ ಶಾಸನದಲ್ಲಿ ಏನು ಮಾಡಿದ್ದಾರೆ? ಈ ನಾಡಿನ ಜನರನ್ನು ಕರುನಾಡರ್, ಕರುನಾಡಗನ್, ಕರ್ಣನಾಡಿಗರ್ ಎಂಬ ಪದಗಳಿಂದ ಕರೆದಿದ್ದಾರೆ. ಶಾತವಾಹನರುಗಳ ಶಾಸನಗಳಲ್ಲಿ ಕರ್ನಾಟಕವನ್ನು ಕುಂತಳ ದೇಶ ನೆನ್ಪಿಟ್ಕೊಬೇಕು ನೋಡ್ರಿ. ಶಾತವಾಹನರುಗಳ ಶಾಸನದಲ್ಲಿ ಕರ್ನಾಟಕವನ್ನು ಕುಂತಳ ದೇಶ ಅಂಥೇಳಿ ಕರೆದಿರ್ತಾರೆ. ಅಲ್ಲದೆ ಶೂದ್ರಕನ ಮೃಶ್ಚಕಟಿಕ, ವರಹಮೀರನ ಬೃಹತ್ ಸಂಹಿತೆ, ರಾಜಶೇಖರನ ಕಾವ್ಯ ಮೀಮಾಂಸೆ ಮುಂತಾದ ಕೃತಿಗಳಲ್ಲೂ ಸಹ ಕನ್ನಡ ನಾಡಿನ ಉಲ್ಲೇಖವಿದೆ. ಶಂಭಾ ಜೋಶಿ ಎಂಬ ವಿದ್ವಾಂಸ ಕಣ್ ಮತ್ತು ನಾಟರ್ ಎಂಬ ಎರಡು ಬುಡಕಟ್ಟಿನ ಜನಾಂಗಗಳಿಂದ ಕರ್ನಾಟಕ ಎಂಬ ಹೆಸರು ಬಂದಿದೆ ಎಂದಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ, ಒಂದು ಸಂಸ್ಕೃತ ಪದದಿಂದ ಕರ್ನಾಟಕ ಎಂಬ ಪದ ಬಂದಿದೆ. ಅದಲ್ಲದೆ ಕರ್ನಾಡು ಎಂಬ ದ್ರಾವಿಡ ಪದದಿಂದ ಬಂದಿದೆ. ಅದಲ್ಲದೆ ಕರ್ನಾಡು ಅಂತಂದರೆ ಕಪ್ಪು ಮಣ್ಣಿನ ಪ್ರದೇಶ, ಎತ್ತರವಾದ ನಾಡು, ಕಮ್ಮಿತ್ತ ನಾಡು ಅಂತಂದರೆ ಸುವಾಸನೆ ನಾಡು ಅಂತ ಹೇಳಿ ಕರೀತಾರೆ. ಫಸ್ಟ್ ಕರ್ನಾಟಕ ಎಂಬ ಹೆಸರಿನ ಉಲ್ಲೇಖ ಎಲ್ಲಾಗುತ್ತೆ ಅಂದರೆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ. ಅದಲ್ಲದೆ ಪ್ರಾಚೀನ ತಮಿಳಿನ ಮಹಾಕಾವ್ಯಗಳಾದ ತೊಳ್ಕಾಪಿಯಂ, ಶಿಲಪ್ಪಾಧಿಕಾರಂ ಮತ್ತು ಶೆಡಯ್ಯನ್ ಪರಾಂತಕನ ವೇಳ್ವೆ ಕುಡಿ ಶಾಸನದಲ್ಲಿ ಕರ್ನಾಡರ್, ಕರ್ಣನಾಡಿಗರ್ ಎಂಬ ಪದಗಳನ್ನು ಕರೆದಿದ್ದಾರೆ. ಅದಲ್ಲದೆ ಶಾತವಾಹನರುಗಳ ಶಾಸನಗಳಲ್ಲಿ ಏನು ಮಾಡಿದ್ದಾರೆ? ಕರ್ನಾಟಕವನ್ನು ಕುಂತಳ ದೇಶ ಅಂತೇಳಿ ಕರೆದಿದ್ದಾರೆ. ಅದಲ್ಲದೆ ಶೂದ್ರಕನ ಮೃಶ್ಚಕಟಿಕ, ವರಹಮೀರನ ಬೃಹತ್ ಸಂಹಿತೆ, ರಾಜಶೇಖರನ ಕಾವ್ಯ ಮೀಮಾಂಸೆ ಈ ಕೃತಿಗಳಲ್ಲಿ ಕನ್ನಡ ನಾಡಿನ ಉಲ್ಲೇಖವಿದೆ. ಅದಲ್ಲದೆ ಶಂಭಾ ಜೋಶಿ ಎಂಬ ವಿದ್ವಾಂಸ ಕಣ್ ಮತ್ತು ನಾಟರ್ ಎಂಬ ಎರಡು ಬುಡಕಟ್ಟಿನ ಜನಾಂಗಗಳಿಂದ ಕರ್ನಾಟಕ ಎಂಬ ಹೆಸರು ಬಂದಿದೆ ಎಂದಿದ್ದಾರೆ.